ಮುಕ್ತ ಕರ್ನಾಟಕದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಹೋದರಿ ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಶ್ರೀಮತಿ ಜ್ಯೋತಿ ಗೊಂಡವಾಳ ಅವರು ಎರಡು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕೆಂದು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಒಂದು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ವಾಹನವನ್ನು ಕಳಿಸಿರ್ತಾರೆ. ಪ್ರಮುಖವಾದ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಪರಿಸರದ ಮಾಲಿನ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ಕರ್ನಾಟಕ ಮಾಲಿನ್ಯ ಮುಕ್ತ ಕರ್ನಾಟಕ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ರಮುಖವಾಗಿ ಇವತ್ತು ಕೊಪ್ಪಳಕ್ಕೆ ಬಂದಾಗ ನಾವು ಇಲ್ಲಿ ಸ್ಥಳೀಯರೆಲ್ಲರೂ ಸೇರಿ ಇದರ ಒಂದು ಚಾಲನೆಯನ್ನು ನೀಡಿರ್ತೀವಿ. ಇದರ ಪ್ರಮುಖ ರೂವಾರಿಯಾದಂತಹ ನಮ್ಮ ಒಂದು ಪಕ್ಷದ ಧೀಮಂತ ನಾಯಕಿಯಾದಂತಹ ಮಾಜಿ ಪ್ರಧಾನಿಯವರಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡಿ ಇಡೀ ನಮ್ಮ ದೇಶದಲ್ಲಿ ಒಂದು ಮಾಲಿನ್ಯ ಮುಕ್ತ ಪ್ರದೇಶದಲ್ಲಿ ನಮ್ಮ ಜನ ಬದುಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೊಪ್ಪಳಕ್ಕೆ ಬಂದಿದೆ. ಕೊಪ್ಪಳದಲ್ಲಿ ನಾವು ಕೂಡ ಒಂದು ವಿಚಾರ ಮಾಡುವಂಥ ಒಂದು ಮಹತ್ವವಾದ ವಿಷಯ ಏನಂತ ಹೇಳಿದ್ರೆ ಹೆಚ್ಚು ಕಾರ್ಖಾನೆಗಳನ್ನು ನಮ್ಮ ಜಿಲ್ಲೆ ಆಗಿದೆ. ಇಲ್ಲಿ ಒಂದು ಸ್ವಲ್ಪ ಈ ಮಂಡಳಿ ಮಾಲಿನ್ಯ ಮುಕ್ತ ಮಂಡಳಿ ಇದೆಯಲ್ಲ, ಇದನ್ನು ಸ್ವಲ್ಪ ಗಮನ ಹರಿಸಬೇಕು. ಯಾಕಂದರೆ ಸಾರ್ವಜನಿಕರಲ್ಲಿ ಈ ಮಂಡಳಿ ವಿರುದ್ಧ ಒಂದು ಅಪಸ್ವರ ಇದೆ. ಯಾಕೆ ಈ ಒಂದು ಕ್ರಮವನ್ನು ಕಠಿಣವಾದ ಕ್ರಮವನ್ನು ತಗೊಳ್ತಾ ಇಲ್ಲ ಮಂಡಳಿ ಅನ್ನೋದು, ಆ ನಿಟ್ಟಿನಲ್ಲಿ ನಾವು ಒಂದು ಆಗ್ರಹ ಮಾಡ್ತೇವೆ. ಈ ಒಂದು ಕಾರ್ಖಾನೆಗಳ ವಿರುದ್ಧ ಒಂದಿಷ್ಟು ಮಹತ್ವವಾದ ನಿರ್ಧಾರವನ್ನು ತಗೊಳ್ಬೇಕು. ಒಂದು ಸ್ವಚ್ಛವಾದ ಒಂದು ಮಾಲಿನ್ಯವನ್ನು ಅಥವಾ ಒಂದು ಪರಿಸರವನ್ನು ಬದುಕಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಶಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಈ ಒಂದು ಪರಿಸರ ಮಾಲಿನ್ಯ ಮುಕ್ತ ಮಂಡಳಿಯವರಿಗೆ ಆ ಅಧ್ಯಕ್ಷರಿಗೆ ಒಂದು ಮನವಿ ಮಾಡ್ಕೊಳ್ತೇವೆ. ಸಂಬಂಧಪಟ್ಟ ಸಚಿವರು ಈಶ್ವರ್ ಖಂಡ್ರೆ ಅವರಾಗಿರ್ತಾರೆ, ಅವ್ರಿಗೂ ಕೂಡ ಒಂದು ಮನವಿ ಮಾಡ್ಕೊಳ್ತೇವೆ. ಆ ನಿಟ್ಟಿನಲ್ಲಿ ಅವರು ಗಂಭೀರವಾಗಿ ವಿಚಾರ ಮಾಡಿ ಇಲ್ಲಿ ಒಂದಿಷ್ಟು ನಾವು ಏನು ಹೋರಾಟ ಮಾಡ್ತಾ ಇದ್ದೇವೆ, ಈಗ ಬರುವಂತಹ MSPಯಲ್ಲಿನ ವಿಸ್ತರಣೆ ಆಗಿರುವಂಥ BSPL ಕಾರ್ಖಾನೆಗಳು ಬೇಡ ಅಂತ ಹೇಳಿ ನಾವೆಲ್ಲರ ಒಕ್ಕೊರಲಾಗೆ ಒಂದು ಒತ್ತಾಯ ಇದೆ. ಅದನ್ನು ಗಂಭೀರವಾಗಿ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ DCM ಅವರ ಗಮನಕ್ಕೆ ತಂದು ಅದನ್ನು ತಡೆಯುವಂಥ ಒಂದು ಕೆಲಸ ಆಗಬೇಕು ಅನ್ನೋದು ನಮ್ಮ ಒಂದು ಮನವಿ ಆಗಿರ್ತದೆ. ದಯಮಾಡಿ ಈ ಒಂದು ಮನವಿಯನ್ನು ತಾವು ಸ್ವೀಕಾರ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಆಭಾರಿ ಆಗ್ತೇವೆ ಅನ್ನೋದನ್ನು ಈ ಮೂಲಕ ಹೇಳ್ತೇನೆ. ಜೊತೆಗೆ ಕಾರ್ಖಾನೆಗಳ ಮಾಲಿನ್ಯದ ಜೊತೆಗೆ ನಾವು ಕೂಡ ಜನಸಾಮಾನ್ಯರು ಜಾಗೃತರಾಗಬೇಕಾಗಿದೆ. ಹೆಚ್ಚು ಪ್ಲಾಸ್ಟಿಕ್ಗಳ ಬಳಕೆಯನ್ನು ಕಡಿಮೆ ಮಾಡಬೇಕಾಗಿದೆ. ಹೆಚ್ಚು ವಾಹನಗಳಿಂದ ಏನು ಕಲುಷಿತ ಧೂಳು ಬರ್ತಾ ಇದೆ ಅವುಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಬೇಕಾದ್ರೆ ಅವುಗಳ ಬಳಕೆಯೂ ಕಡಿಮೆ ಆಗಬೇಕಾಗಿದೆ. ಆಮೇಲೆ ಎಲ್ಲಿ ಬೇಕಾದಲ್ಲಿ ಕಸ ವಿಲೇವಾರಿಗಳ ಗಾಡಿಗಳು ಬರ್ತವೆ, ನಾವು ಅದನ್ನು ಸರಿಯಾಗಿ ಅಲ್ಲಿ ತಲುಪಲಾರ್ದಂಗೆ ಎಲ್ಲಿ ಬೇಕಾದಲ್ಲಿ ಎಸೆಯೋದು, ಇದು ಕೂಡ ಮಾಲಿನ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತರಾಗಿ ಈ ಒಂದು ಪರಿಸರ ಮಾಲಿನ್ಯದಲ್ಲಿ ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿ ಈ ಒಂದು ಮಂಡಳಿ ಜೊತೆ ಸರ್ಕಾರದ ಜೊತೆ ನಾವು ಕೂಡ ಕೈ ಜೋಡಿಸ್ಬೇಕು ಅನ್ನೋದು ನಮ್ಮ ಒಂದು ಆಶಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರು ಜಾಗೃತರಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳಿಗೂ ಸಾರ್ವಜನಿಕರಿಗೂ ವಯಸ್ಸಾದವ್ರಿಗೂ ಎಲ್ಲಿ ಬೇಕಾದಲ್ಲಿ ಕಸ ಚೆಲ್ತಿರ್ತಾರೆ ಅವುಗಳನ್ನು ಈ ಥರ ಮಾಡಬೇಡಿ ಅಂತ ಹೇಳಿ ಒಂದು ಜಾಗೃತಿ ಮೂಡಿಸ್ಬೇಕು. ಮತ್ತು ಈ ಒಂದು ಹೆಚ್ಚು ನೀರು ಬಳಕೆ ಆಗ್ತಾ ಇದೆ, ಅವುಗಳನ್ನು ಹೇಗೆ ನಾವು ಮಳೆ ನೀರನ್ನು ಬಳಸ್ಕೊಳ್ಬೇಕು, ಕೆರೆಗಳ ನೀರನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಅವುಗಳನ್ನು ಕೂಡ ಜಾಗೃತಿ ಆಗಬೇಕಾಗಿದೆ. ಒಟ್ಟಾರೆಯಾಗಿ ನಮ್ಮ ಒಂದು ಪರಿಸರಕ್ಕೆ ಪೂರಕವಾದಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಮಂಡಳಿ ಕೆಲಸ ಮಾಡ್ತದೆ. ಅವರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ಬೇಕು ಅನ್ನೋದು ನನ್ನ ಆಶಯ.